ನಮ್ಮೂರಲ್ಲಿ ಪಾನಿಪುರಿ ಸೈಜು ಇಷ್ಟೇ ಕೊಡೋದು ಗೈಸ್. ಬಳೆ ಬಟ್ಟಲು ಟ್ರೈ ಮಾಡಿ, ಇದು ಟ್ರೈ ಮಾಡಿದೆ ಅಲ್ಲ. ಈಗ ಹೆಂಗಿದೆ ಇದು? ಲೈಟ್ ಜ್ಯೂಸಿ ಆಗಿದೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್ ಏನಂತಂದರೆ, ಇವತ್ತು ನಾನು ಮತ್ತು ಸುಮಂತು ಸೇರಿಬಿಟ್ಟು ಒಂದು ಜಾಗಕ್ಕೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ? ಹೋಟೆಲ್ ಗುಂಡು ಪೇಟೆ ಅಲ್ಲ, ಹೋಟೆಲ್ ಗುಂಡು ಪಲಾವಿಗೆ ಹೋಗ್ತಿದ್ದೀವಿ ತಿನ್ನೋದಕ್ಕೆ. ಟೇಸ್ಟ್ ಮಾಡಿ ಆ ಪಲಾವ್ನ, ಅಂದರೆ ನಾನ್ ವೆಜ್ ಪಲಾವ್ ಬರುತ್ತಲ್ಲ, ಅದನ್ನು ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ನಿಮಗೆ ಹೇಳ್ತೀನಿ. ಇದಿರೋದು ಮಲ್ಲೇಶ್ವರಂ ಬ್ರಾಂಚಲ್ಲಿದೆ. ಸೊ ಹಾಗಾಗಿ ಮಲ್ಲೇಶ್ವರಂ ಬ್ರಾಂಚಿಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ನಾನಿವಾಗ ಚೇತು, ಸುಮಂತು ಮತ್ತು ನಾನು ಸೇರಿಬಿಟ್ಟು ಗುಂಡು ಪಲಾವ್ ತಿನ್ನಕ್ಕೆ ಬಂದಿದ್ದೀವಿ. ಗುಂಡು ಪಲಾವ್ ಪಾಪ್ಯುಲರ್ ಗುಂಡು ಪಲಾವ್ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ಅಂದರೆ ಯಾವ ಏರಿಯಾ ಹೇಳಿದ್ದು? ಮಲ್ಲೇಶ್ವರಂ ಬ್ರಾಂಚಿಗೆ ಬಂದಿದ್ದೀವಿ. ಬನ್ನಿ ಒಳಗೆ ಹೆಂಗಿದೆ ನೋಡಿ. ಪುನೀತ್ ರಾಜ್ಕುಮಾರ್ ಸರಿಂದ ಬಂದಿದ್ದಾರೆ ಗೈಸ್. 2 ಬಿರಿಯಾನಿ ಮತ್ತು ಎಕ್ಸ್ಟ್ರಾ ಚಿಕನ್ ಹಾಕ್ಸ್ಕೊಂಡಿದ್ದೀವಿ. ಸೊ ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ಈ ಜಾಗದಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತೇಳಿ ಸುಮನ್ ಕರ್ಕೊಂಡ್ಬಂದಿದ್ದೇನೆ. SGS ನೋಡಿ ಬಿರಿಯಾನಿ ಹಾಕ್ತಿದ್ದಾರೆ. ನಿಮ್ಮ ಒನ್ ಆಫ್ ದ ಫೇವ್ರೇಟ್ ಅಂತ ಏನಿದ್ದು? ಆ್ಯಕ್ಚುಲಿ ನನ್ನ ಫೇವ್ರೇಟ್. ಬಳೆಪೇಟೆಗೆ ಹೋಗ್ತಾ ಇದ್ದೀನಿ. ಬಳೆಪೇಟೆಗೆ ಇವತ್ತು ಹೋಗೋಣ ಅಂದ್ಕೊಂಡ್ವಿ, ಬಟ್ ಕ್ಲೋಸ್. ಅದೇ ತಾನೇ ಚಿಕ್ಕಪೇಟೆ ಬಳೆಪೇಟೆ ಕಣ. ಅದೇ ಎಲ್ಲ ಚಿಕ್ಕಪೇಟೆ ಬಳೆಪೇಟೆ. ಬೆಂಗಳೂರಲ್ಲಿ ಚಿಕ್ಕಪೇಟೆ ಒಂದೇ ಅಲ್ಲ, ಬಳೆಪೇಟೆ. ಅಲ್ಲಿ ಕೇಳಿಸ್ಕೊಂಡು ಚಿಕ್ಕಪೇಟೆ ಅಂತ ಅಲ್ಲಿ. ಬಳೆಪೇಟೆ ನನ್ನ ಫೇವ್ರೇಟ್ ಸ್ಪಾಟ್. ಅಲ್ಲಿಗೆ ಲಾಸ್ಟ್ ಟೈಮ್ ಹೋಗಿದ್ವಿ ಗೈಸ್, ಅಲ್ಲಿ ಸಿಕ್ಕಲಿಲ್ಲ ನಮಗೆ. ಕ್ಲೋಸ್ ಇರೋದು. ಇವತ್ತು ಹೋಗೋಣ ಅಂದ್ಕೊಂಡ್ವಿ, ಆನ್ಲೈನಲ್ಲಿ ಕ್ಲೋಸ್ ಅಂತ ತೋರಿಸಿತ್ತು. ಆ ರೀಸನ್ನಿಂದ ಹೋಗಿಲ್ಲ. ಸೊ ಇಲ್ಲಿ ಬರ್ಬೇಕಾದ್ರೆ ಇಲ್ಲೇ ಕಾಣಿಸ್ತಲ್ಲ, ಇಲ್ಲೇ ಟೇಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಲ್ಲೇನು ಗೊತ್ತಾ, ಬಂದರೆ ಸೆಲ್ಫ್ ಸರ್ವಿಸ್ ಜಾಸ್ತಿ ಅಲ್ಲ, ಸೆಲ್ಫ್ ಸರ್ವಿಸೇ ಇಲ್ಲಿ. ನಾಟಿ ಸ್ಟೈಲ್ ಅಲ್ಲ, ಪಲಾವ್ ಟೈಪಲ್ಲಿ ಬರುತ್ತೆ ಇದು. ಫುಡ್ ಬ್ಲಾಗ್ ಮಾಡ್ತಿದ್ದೀವಲ್ಲ, ಒಂಥರ ಮಜಾ ಅನ್ಸುತ್ತೆ ಹೇಳೋ. ಪೇ ಮಾಡೋದು ಯಾರಲ್ಲಿ? ಆಲ್ರೆಡಿ ಇವನು ಪೇ ಮಾಡಿದ್ದಾನೆ. ಕ್ಯಾಶಿಯರ್, ಬ್ಯಾಂಕ್, RBI. ನಾನು ತುಂಬ ಸಲ ಬಂದಿದ್ದೀನಿ, ಇಲ್ಲಿ ಅಬ್ಸರ್ವೇ ಮಾಡಿಲ್ಲ. ಈಗ ಇವತ್ತು ಈ ಗುಂಡು ಪಲಾವ್ ನೆನ್ಸ್ಕೊಳ್ಳೋತ್ತಿಗೆ ಇದು ನನಗೆ ಇಲ್ಲಿ ಕಾಣಿಸಿರೋ ಡೈಲಿ ಲಾಗರು. ಯಾರು? ನೀನು ಫುಡ್ ಬ್ಲಾಗರ್. ಟೇಸ್ಟ್ ಸಿಮಿಲರ್ ಅದೇ ಥರ ಬರುತ್ತೆ ಅಥವಾ ಬೇರೆ ಬರುತ್ತೆ? ಒಂದು ಬ್ರ್ಯಾಂಡ್ ಸೇಮ್ ಸ್ಟೋರ್ ಅಲ್ಲಿದೆ, ಇಲ್ಲಿಗೆ ಒಂಥರ ಇದು ಏನಂತಾರೆ ಫುಡ್ ಚೈನ್ ಥರ. ಬಟ್ ಟೇಸ್ಟ್ ಎಲ್ಲ ಒಂದೇ ಥರ ಬರುತ್ತಾ? ಸೇಮ್, ಝೀರೋ ಡಿಫ್ರೆನ್ಸ್. ಅಲ್ಲಿ ಟೇಸ್ಟ್ ಮಾಡಿರಲಿಲ್ಲ, ಅಲ್ಲಿ ಟೇಸ್ಟ್ ಮಾಡಿದ್ರೆ ಇಲ್ಲಿ ಟೇಸ್ಟ್ ಮಾಡಿದ್ರೆ ಗೊತ್ತಾಗಿರೋದು. ಮಾಡಿಸ್ತೀನಿ, ಅಲ್ಲೂ ಮಾಡಿಸ್ತೀನಿ, ಇಲ್ಲೂ ಮಾಡಿಸ್ತೀನಿ. ಚಂದ್ರಲ್ಲ ಹೋಟೆಲ್ ಒಂದು ಕಾರ್ಟಲ್ಲಿದೆ, ಅಲ್ಲೂ ಮಾಡಿಸ್ತೀನಿ. ಮೇನ್ ಏನು ಗೊತ್ತಾ, ಫೇಮಸ್ ಆಗಿರುತ್ತಲ್ಲ, ವೈರಲ್ ಆಗಿರೋ ಸ್ಟ್ರೀಟ್ ಫುಡ್ಡಿಂದ ಒಂದು ವೀಡಿಯೋ ಮಾಡ್ತಿದ್ದೀನಿ ಗೈಸ್. ಅದಕ್ಕೋಸ್ಕರ ಬಂದ್ವಿ. ಬಟ್ ಇದು ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಅಲ್ಲಿ ಕ್ಲೋಸ್ ಆಗಿದ್ದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಡೈಲಿ ವ್ಲಾಗ್ಸ್ ಥರ ಮಾಡೋ ಥರ ಆಗೋಗ್ಬಿಡ್ತಿದೆ ಕಂಟೆಂಟು. ಬಿರಿಯಾನಿದೊಂದು ಫುಡ್ ವೀಡಿಯೋ ಬರುತ್ತೆ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಕ್ರೇಜಿ ಎಡಿಟಿಂಗು ಎಲ್ಲ ನೆಕ್ಸ್ಟ್ ಲೆವೆಲಲ್ಲಾಗಿದೆ. ಹಾಕ್ತೀನಿ ಸದ್ಯದಲ್ಲೇ. ಇವತ್ತೊಂದು ವೀಡಿಯೋ ಹಾಕ್ತಿದ್ದೀನಿ ಗೈಸ್ 7:30ಗೆ. ನಾನು ನಿಮ್ಗೊಂದು ವಿಷಯ ಹೇಳಬೇಕು, ನನಗೆ ಯಾವಾಗ ಡೈಲಿ ವ್ಲಾಗ್ಸಲ್ಲಿ ವೀಡಿಯೋ ಅಪ್ಲೋಡ್ ಮಾಡಲ್ಲ, ಅವಾಗ ಅನ್ಕೊಬಿಡಿ ನನ್ನ ಬಗ್ಗೆ. ನಾನು ಯಾವ್ದಾದ್ರು ಮೇನ್ ಚಾನಲಿಗೆ ವೀಡಿಯೋ ಕ್ರಿಯೇಟ್ ಮಾಡೋಕ್ಕೆ ಹೋಗಿರ್ತೀನಿ, ಇಲ್ಲ ಎಡಿಟ್ ಮಾಡ್ತಿರ್ತೀನಿ. ಆ ರೀಸನ್ಗೋಸ್ಕರ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಎಲ್ಲ ಬಿರಿಯಾನಿ ತಿಂತಾ ಇರ್ತೀನಿ. ಎಕ್ಸ್ಟ್ರಾ ಚಿಕನಿಂದ ಇಲ್ಲಿದೆ ನೋಡಿ ಐಟಮ್ಗಳು. ಇಲ್ಲೇ ಕುತ್ಕೊಂಡು ಟೇಸ್ಟ್ ಮಾಡೋದಾ? ನಮ್ಮೂರಲ್ಲಿ ಪಾನಿಪುರಿ ಸೈಜು ಇಷ್ಟೇ ಕೊಡೋದು ಗೈಸ್. ಹಾಂ, ಈ ಥರ ಕೊಟ್ಟಿದ್ದಾರಲ್ಲ, ಹಿಂಗೆ ಕೊಡೋದಿಲ್ಲ. ಓಹೋ, ಹಿಂಗೆ ಸಿಸ್ಟಮು ಗೈಸ್. ಪ್ಲೇಟ್ ಅದಕ್ಕೆ ತಿನ್ನೋದಕ್ಕೋಸ್ಕರನೇ ಕೊಟ್ಟಿರೋದು ಇದು. ನಾನೇನೋ ಎಕ್ಸ್ಟ್ರಾ ಪ್ಲೇಟ್ ಕೊಡ್ತಾರೆ ಏನೋ ಅಂದ್ಕೊಂಡಿದ್ದೆ. ಈರುಳ್ಳಿ ಟೇಸ್ಟ್ ಮಾಡಿ ಹೇಳ್ತಿದ್ದೇನೆ. ಹೆಂಗಿದೆ ಈರುಳ್ಳಿ? ಸ್ವಲ್ಪ ಉಪ್ಪು ಕಮ್ಮಿ. ಈರುಳ್ಳಿ ಯಾವನ ಟೇಸ್ಟ್ ಹೇಳ್ತಾನಲ್ಲ, ಹೇಳ್ಬೇಕು. ಫುಡ್ ಬ್ಲಾಗರ್ ಒಂದು ಮೆಣಸಿನ್ಕಾಯಿ ಸಮೇತ ಹೇಳ್ಬೇಕು, ಒಳ್ಳೇದಿದೆ ಕೆಟ್ಟದಿದೆ ಎಲ್ಲದೂ ಅಲ್ವಾ ಗೈಸ್? ಇಷ್ಟೊಂದು ಒಳ್ಳೆಯನಾಗ್ಬಿಟ್ಟ? ಒಳ್ಳೇನಲ್ಲ, ಅಷ್ಟಕ್ಕೊಂದು ಜೆನ್ಯೂನ್ ಬ್ಲಾಗರ್ ಆಗಿ ಹೋಗ್ಬಿಟ್ಟಿದ್ದೀನಿ. ಒಳ್ಳೆ ಮೀಟ್ ಇದೆ ನೋಡು. ಸುಮನ್ ಫಸ್ಟ್ ಟೇಸ್ಟ್ ಮಾಡಿ. ಎಲ್ಲದೂ ಸುಮನ್ ಫಸ್ಟ್ ಟೇಸ್ಟ್ ಮಾಡ್ತಾರೆ ಆಬ್ವಿಯಸ್ಲಿ. ನಾನು ಟೇಸ್ಟ್ ಮಾಡಾಗಿದೆ, ನೀನು ತಿನ್ನಿ ಇವಾಗ. ಚೆನ್ನಾಗೇ ಇದಾಗಿದೆ. ಬನ್ನಿ ಫಸ್ಟು ಮೀಟ್ನ ಒಂದ್ಸರಿ ಟೇಸ್ಟ್ ಮಾಡೋಣ. ಇದೊಂದು ಚೂರು ಇದಲ್ಲ, ನಾವೆಲ್ಲಿ ಬಂದು ರಿವ್ಯೂ ಮಾಡ್ತಿದ್ರೆ ಪಕ್ಕದಲ್ಲೇ ಇಲ್ಲಿ ಮೇಡಮ್ ಕೂತಾರೆ, ಇವ್ರ ಪಕ್ಕನೇ ಕೂತ್ಕೊಂಡು ರಿವ್ಯೂ ಮಾಡ್ತೀವಿ. ಚೆನ್ನಾಗಿದೆ ಕಸ್ಟಮರೇ ಖುಷಿ ಆಗ್ಬಿಡ್ತಾರೆ ನಮ್ಮ ರಿವ್ಯೂ ನೋಡ್ಬಿಟ್ಟು. ಆಮೇಲೆ ಕಸ್ಟಮರ್ಲ್ಲ, ಸಾರಿ, ನಾನೇ ಓನರ್. ಸಖತ್ತಾಗಿದೆ, ಸಾಫ್ಟಾಗಿ ಚೆನ್ನಾಗಿದೆ. ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕ್ಕೊಂಡು ಈ ಎಕ್ಸ್ಟ್ರಾ ನಾವು ಇದು ರೈತ ಗೀತ ಕೊಡೋಲ್ಲ ಇದೆ. ಹಾಂ, ರೈತ ಗೀತ ಕೊಡೋಲ್ಲ. ರೈತರು ಎಲ್ಲ ಇಲ್ಲಿ ರೈತರು ಬೆಳೆದಿರೋದು ಮಾತ್ರ ಸಿಗುತ್ತೆ. ಗ್ಯಾಸ್ ಶಾರ್ಟೇಜ್ ಬೇರೆ ಇದೆಯಲ್ಲ, ಐಟಮ್ಸ್ ಮಾಡಿಲ್ಲ ಜಾಸ್ತಿ. ಇರಬೇಕು. ಅವನೇ ಎಲೆಕ್ಟ್ರಿಕಲ್ ಸ್ಟವಲ್ಲಿ ಕರಿತಾವೆ. ಎಕ್ಸ್ಟ್ರಾ ಚಿಕನ್ ಅಂದರೆ ಇಷ್ಟೇ ಕೊಡೋದಾ? ಎಷ್ಟು ಅಂದರೆ ಅಷ್ಟು ರೈಸ್ ಎಕ್ಸ್ಟ್ರಾ ಚಿಕನ್. ಇದಕ್ಕೆ ಎಷ್ಟು ಆಯಿತು? ಎಷ್ಟು ಬಿಲ್ ನೋಡಲಿಲ್ಲ ಕಣ. ನಾವೆಲ್ಲ ಅಮೌಂಟ್ ನೋಡಲ್ವಲ್ಲ. ATM ಬಾಯ್ ಅವನು.
ಇಲ್ಲಿ ನಾನು ಯಾವಾಗಲೂ ನಂದು ಸಿಗ್ನೇಚರ್ ಏನಂದರೆ ಇದು ತೊಗೊಳೋದು ಎಕ್ಸ್ಟ್ರಾ ಚಿಕನ್ ಅಷ್ಟೇ. ರೈಸ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಆ್ಯಕ್ಚುಲಿ ಗ್ರೇವಿ ಒಂದು ಕೊಡಂಗಿದೆ ಸೂಪರ್ ಆಗಿರುತ್ತೆ. ಅದು ಪೆಪ್ಪರ್ ಗ್ರೇವಿ ಬರುತ್ತಲ್ಲ ಆ ಟೈಪ್ ಕೊಟ್ಟದ್ದು ಮಾಡ್ತಾರೆ ಕೆಲವೊಂದು. ಬಟ್ ಏನೋ ರೈಸು ಸ್ವಲ್ಪ ಸ್ಪೈಸಿ ಮಿಕ್ಸ್ ಎಲ್ಲ ಹಾಕೋನು ಒಳಗಡೆ ಮೊಟ್ಟೆ ಎಲ್ಲ ಕೊಡೋಣ. ಬಟ್ ಅಲ್ಲೇ ಬೋರ್ಡೆಲ್ಲ ಹಾಕೋರಲ್ಲ. ಬಾಯ್ಲ್ಡ್ ಚೆನ್ನಾಗಿರುತ್ತೆ. LPG ಶಾರ್ಟೇಜ್ ಎಲ್ಲಿ ಬೋರ್ಡ್ ಹಾಕಿದ್ರು ನೋಡು. UPI ಕೊರತೆಯಿಂದ ಅಥವಾ LPG ಕೊರತೆಯಿಂದ ಕಾರಣದಿಂದ ಬೇಯಿಸಿದ ಮೊಟ್ಟೆಗಳು ತಾತ್ಕಾಲಿಕವಾಗಿ ಲಭ್ಯವಿರೋದಿಲ್ಲ. ಇದೊಂದು ಫೇಕ್ ಗೈಸ್. ಇದೊಂಥರ ನಾಟಕ ಮಾಡ್ಕೊಂಡು ಡ್ರಾಮಾ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದು ಈಗ ಗೌರ್ಮೆಂಟ್ ಅವರು. ಹೋಟ್ಲವ್ರದ್ದೇನು ತಪ್ಪಿಲ್ಲ ಬಿಡು, ಅವ್ರಿಗೆ ಕೊಡಲ್ವಲ್ಲ. ಅದೇ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಒಂದು ನೆನ್ನೆ ವಿಷಯ ಅಂದರೆ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ ಬನ್ನಿ. ಫಸ್ಟು ಊಟ ಮಾಡೋಣ, ಆಮೇಲೆ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ. ಅದು ಪ್ರೀಮಿಯಮ್ ಆಗಿರುತ್ತೆ, ನೀಟ್ ಚೆನ್ನಾಗಿದೆ. ನನಗೆ ಯಾವ ಥರ ಫೀಲ್ ಆಗ್ತಿದೆ, ಹೋಟೆಲ್ ಹನುಮಂತೂ ಇದೇ ಥರನೇ ಇರೋ ಥರ ನನಗೆ ಫೀಲ್ ಆಗ್ತಿದೆ. ಹನುಮಂತಲ್ಲಿ ಇದೇ ಥರ ಇದ್ದಿದ್ದು. ಹನುಮಂತಲ್ಲಿ ಏನೇ ಅಂದರೆ ಸ್ಪೈಸಸ್ ಕಡಿಮೆ, ಇನ್ನೂ ಲೈಟ್ ಪಲಾವ್ ಅದು. ಸ್ವಲ್ಪ ಲಿಟಲ್ ಸ್ಪೈಸಸ್ ಬರುತ್ತೆ. ಬೇಸಿಕಲಿ ಇದೊಂಥರ ನಾಟಿ ಪಲಾವ್, ಈ ಅಥೆಂಟಿಕ್ ಕರ್ನಾಟಕ ಸ್ಟೈಲ್. ಹನುಮಂತಲ್ಲಿ ಟ್ರೈ ಮಾಡಿದಾಗ ಅಷ್ಟು ಚೆನ್ನಾಗಿಲ್ಲ. ಅದು ನೀವು ಯಾರಾದ್ರು ಫುಲ್ ಗೇಟ್ಸ್ ಇರಬೇಕು ಈಗ ಮೋಸ್ಟ್ಲಿ. ತುಂಬ ಜನ ಟ್ರೈ ಮಾಡಿರ್ತಾರೆ ಕೇಳಬೇಕಾದ್ರೆ. ಚೆನ್ನಾಗಿಲ್ಲ ತಾನೆ ಎಲ್ಲಿ ಹನುಮಂತ? ನನಗೇನು ಇಷ್ಟ ಪರ್ಸ್ನಲಿ ಐ ಡಿಂಟ್ ಲೈಕ್. ಬಟ್ ಓವರಲ್ಲು ಮಸಾಲ ಬೇಡ ಒಂಥರ ಪ್ಲೈನ್ ಆಗಿದ್ದರೆ ಒಂಥರ ಪ್ಲೈನಾಗಿ ತಿಂತಾರೆ ಅನ್ನೋದು ಚೆನ್ನಾಗಿರುತ್ತೆ. ಓಕೆ, ಟೂ ಮಚ್ ಮಸಾಲ ಎಲ್ಲ ಒಂಥರ ಕುಡಿದ್ಬಿಟ್ಟು ಒಂದು ಕೋಕ್ ಕುಡಿದ್ಬಿಟ್ರೆ ಎಲ್ಲ ಜೀರ್ಣ ಆಗುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ 1, 2, ನಾನು ಆಲ್ರೆಡಿ ಒಂದು ತಿನ್ಕೊಬಿಟ್ಟೆ. 2 ಟೋಟಲ್ 3 ಪೀಸ್ ಬಿರಿಯಾನಿ ಪೀಸ್ ಬರುತ್ತೆ. ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಬೇಕಂದ್ರೆ ತಗೊಳ್ಬೋದು. ಸೈಜ್ ನೋಡಿ, ಇಷ್ಟು ಸೈಜ್ ಬರುತ್ತೆ. ಮೀಟ್ ಚೆನ್ನಾಗಿರುತ್ತೆ. ಅಲ್ಲ, ಮೀಟ್ ಒಂದು ಸ್ವಲ್ಪ ಚೆನ್ನಾಗಿದೆ. ದೇವಣ್ಣ ವೈಟ್ ಪಲಾವ್ ನಾಗರಬಾವಿ ಇತ್ತು ಅರ್ಲಿ ಮಾರ್ನಿಂಗೇ ಮಾಡ್ತಾರೆ. ಹೌದು ಅಲ್ಲ, ಹೋಗಿಲ್ಲ ಯಾವತ್ತೂ. ಇಫ್ ಯು ವಾಂಟ್ ವಿ ಕ್ಯಾನ್ ಗೋ. ನಮ್ಮನೆ ಪಕ್ಕದ ಮನೆ ಹುಡುಗ ತಂದ್ಕೊಟ್ಟಿದ್ನಲ್ಲ ಅವತ್ತು ನೈಟ್, ಅದೇ ಮಾಧವಣ್ಣ ಅಂದ್ರೆ ತಾನೆ. ಅದು ರಾಜು ಅಂಕಲ್ ಹೆಸರ ಇತ್ತು. ರಾಜು ಅದು ಎಲ್ಲಿ ಗೊತ್ತಾ? ಬೈಟು ಕೆಪೆ ನಾಗರಬಾವಿ ಅದರ ಪಕ್ಕ ರಾಜ್ ದಮ್ ಬಿರಿಯಾನಿ. ಹೆಂಗೆ ಅನಿಸಿ ನೀನು ಅಲ್ಲೂ ಟೇಸ್ಟ್ ಮಾಡಿ, ಗುಂಡ್ಲುಪೇಟೆಲ್ಲೂ ಬಳೆಪೇಟೆಲ್ಲೂ ಟ್ರೈ ಮಾಡಿ, ಇದು ಟ್ರೈ ಮಾಡಿದಲ್ಲ. ಈಗ ಹೆಂಗಿದೆ ಇದು ಡಿಫ್ರೆನ್ಸ್? ಎನಿ ಡಿಫ್ರೆನ್ಸ್? ಸಿಮಿಲರ್ ಇದೆ, ನೋ ಡಿಫ್ರೆನ್ಸ್. ಹೌದಾ? ಯಾಕಂದರೆ ಇದು ರೆಸಿಪಿ ಸೇಮ್ ಕಣ. ಈಗ ನಿನ್ನ ಕೈಯಿಂದ 2 ಮುಷ್ಟಿ ಅಕ್ಕಿ ಹಾಕಿದ್ರು, ನನ್ನ ಕೈಯಿಂದ 2 ಮುಷ್ಟಿ ಅಕ್ಕಿ ಹಾಕಿದ್ರು ಒಂದೇ. ಯಾರು ಮಾಡಿದ್ರೆ ಏನು ಡಿಫ್ರೆನ್ಸ್ ಆಗುತ್ತೆ? ಐಟಮ್ ಕರೆಕ್ಟಾಗಿ ಮೆಜರ್ ಮಾಡಿ ಹಾಕಿದ್ರೆ ಅಕ್ಕಿ ಮ್ಯಾಟ್ರಲ್ಲ, ಐಟಮ್ ಐಟಮ್ ಮ್ಯಾಟ್ರು, ಕೈ ಮ್ಯಾಟ್ರು. ಅದು ಇವನ ಕೈ ರುಚಿ ಚೆನ್ನಾಗಿ ಬರುತ್ತೆ ಅಂದರೆ ಅವನಿಗೆ ಐಟಮ್ ಎಷ್ಟು ಹಾಕ್ಬೇಕು ಅದು ಗೊತ್ತಿರುತ್ತೆ ಕರೆಕ್ಟಾಗಿ. ಅದಕ್ಕೆ ಅವ್ನ ಕೈ ರುಚಿ ಚೆನ್ನಾಗಿರುತ್ತೆ. ಅವ್ನ ಕೈ ಕೊಳೆ ರುಚಿ ಅಂತಲ್ಲ ಅದ್ರ ಮೀನಿಂಗು. ಒಂಥರ ಜ್ಯೂಸಿ ಆಗಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಬಟ್ ಇದ್ರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅಲ್ಲ. ಮನುಷ್ಯ ಎಷ್ಟು ತಿನ್ಬೇಕು ಅಷ್ಟು ಹೊಟ್ಟೆ ಬಿರಿಯತ್ತರ ಅಲ್ವಾ? ಡಿಪೆಂಡ್ಸ್ ಆನ್ ಪೀಪಲ್. ನೋಡಿ ಈ ಮೀಟು ಒಳಗೆ ನೋಡಿ ಹೆಂಗಿದೆ, ಲೈಟ್ ಜ್ಯೂಸಿ ಆಗಿದೆ. ಬಟ್ ಟೇಸ್ಟ್ ಮಾತ್ರ ಸಗದಾಗಿದೆ, ಫ್ರೆಶ್ ಥರ ಫೀಲ್ ಆಗ್ತದೆ. ಓವರ್ ರೇಟೆಡ್ ಥರ ಮಸಾಲೆಗಳಿಲ್ಲ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. 400 ರೂಪಾಯಿ ಆಯ್ತಲ್ಲ? 390. 400 ರೂಪಾಯಿ. 390 10 ರೂಪಾಯಿ ಕಡಿಮೆ, 400 ರೂಪಾಯಿ ಜಾಸ್ತಿ, 400 ರೂಪಾಯಿ. ಪೀಸಸ್ ನಿಂಗೆ ಹೆಂಗೆ ಅನ್ನಿಸ್ತದೆ? ಫ್ರೆಶ್, ಜ್ಯೂಸಿ, ಟೆಂಡರ್. ಕ್ವಾಂಟಿಟಿ ಆಫ್ ಪೀಸ್ ಕಡಿಮೆ ಆಯ್ತು ಅನ್ಸಲ್ವಾ? ಯೂಶ್ವಲಿ 3ನೇ ಹಾಕೋದು, ಕೆಲವೊಂದು ಕಡೆ ಜಾಸ್ತಿ ಆಗುತ್ತೆ ಅಲ್ಲ. ಬಟ್ ಪೀಸ್ ಸೈಜ್ ಹಂಗಿದೆ, ಚೆನ್ನಾಗಿದೆ. ಒಂದು ಗುಡ್ ಒಂಥರ ಒಂದು ಲಂಚ್ ಟೈಮ್ಗೆ ಗುಡ್. ನನಗೆ ಪೀಸಸ್ಗೆ ಸ್ವಲ್ಪ ಸಣ್ಣ ಪೀಸಸ್ಸು ಮತ್ತು ನೀನು ಒಂದು 3 ಪೀಸಸ್. ಈ ಓವರ್ ಐಬಿಟ್ಟು ರೆಸ್ಟೋರೆಂಟ್ಗಳಲ್ಲಿ 220 ರುಪೀಸ್ ತೊಗೊತಾರೆ, 250 ರುಪೀಸ್ ತೊಗೊತಾರೆ, ಅಥವಾ 190 ರುಪೀಸ್ ತೊಗೊತಾರೆ. 4 ಪೀಸ್ 4 ಪೀಸ್ ಹಾಕ್ತಾರೆ, ಅಥವಾ 5 ಪೀಸ್ ಅನ್ಕೋ. ಅದು ಎಕ್ಸ್ಪೆನ್ಸಿವ್ ಅಲ್ಲ, ಇದು ತೊಗೊಳ್ಳೋ 150ಗೆ. ನನಗೆ ಫುಡ್ ಬ್ಲಾಗೆಲ್ಲ ಅಷ್ಟು ನಾಲೆಡ್ಜ್ ಇಲ್ಲ ಗೈಸ್. ಯಾಕಂದರೆ ನಾನು ಹೊರಗಡೆ ಎಲ್ಲ ಹೋಗಿ ಫುಡ್ ತಿನ್ನೋದೆಲ್ಲ ಕಡಿಮೆ. ಸೊ ಇವನಿಗೆ ನಾಲೆಡ್ಜ್ ಇದೆ. ಯಾಕಂದರೆ ಇವನಿಗೆ ಇಲ್ಲೆಲ್ಲ ಸುತ್ತಾಡಿದ್ದಾನೆ, ಹಂಗಾಗಿ ಹೆಂಗೆ ಇರುತ್ತೆ ಏನು ಎತ್ತ ಅಂತೆಲ್ಲ ಗೊತ್ತಿಲ್ಲ. ಇವ್ನು ದೊಡ್ಡ ರೆಸ್ಟೋರೆಂಟಿಗೆ ಹೋಗಿದ್ದಾನೆ, ಚಿಕ್ಕದಲ್ಲೂ ತಿಂದಿದ್ದಾನೆ. ನಾನು ತಿಂದಿರೋದು ಚಿಕ್ಕದ್ರಲ್ಲಿ ಬರೀ, ನಾನು ದೊಡ್ಡದಕ್ಕೆ ಹೋಗಿಲ್ಲ. ಹಂಗಾಗಿ ನನಗೆ ಪ್ರೈಸು ಗೊತ್ತಿಲ್ಲ, ಅದ್ರ ಬಗ್ಗೆ ಟೇಸ್ಟು ಮತ್ತು ಅದ್ರದ್ದು ಕ್ವಾಂಟಿಟಿ ಯಾವುದು ನಾಲೆಡ್ಜ್ ಇಲ್ಲ. ಹಂಗಾಗಿ ನನಗೆ ಸದ್ಯದ ಮಟ್ಟಿಗೆ ಏನು ಅನಿಸುತ್ತೆ ಅದನ್ನು ನಾನು ರಿವ್ಯೂ ಕೊಡ್ತಿದ್ದೀನಿ. ಬಟ್ ಇವನು ಇಲ್ಲಿ ಸುತ್ತಾಡಿ ಎಲ್ಲ ಮಾಡಿದಲ್ಲ, ಇವನಿಗೆ ಯಾವ್ಯಾವ ಥರ ಇರುತ್ತೆ ಅಂತ ನಾಲೆಡ್ಜ್ ಇರುತ್ತೆ. ಸೊ ಇವನು ಇದು ಓಕೆ ವರ್ತು ಅಂತ ಅನಿಸಿದ್ದಾನೆ. 100% ವರ್ತು. ಇಲ್ಲಿ ತಿಂದವ್ರು ಯಾರಾದ್ರು ಬೇಕಾರಲ್ಲಿ ಇದ್ರೆ ಕೇಳು. ಮಲ್ಲೇಶ್ವರಂ ಬ್ರ್ಯಾಂಚ್. ಯಾವ ಬ್ರಾಂಚಲ್ಲಾದರೂ ಅಷ್ಟೇ. ಗುಂಡು ಪಲಾವ್ ಅಂದರೆ ಗೊತ್ತಿರುತ್ತೆ. ಗುಂಡು ಪಲಾವ್, ಗುಂಡ್ಲು ಅಲ್ವಾ? ಗುಂಡು ಅಷ್ಟೇ, ಗುಂಡು ಪಲಾವ್. ನಾನು ಇಷ್ಟು ದಿವಸ ಗುಂಡ್ಲು ಪಲಾವ್ ಅಂದ್ಕೊಂಡಿದ್ದಲ್ಲ. ಗುಂಡ್ಲುಪೇಟೆ ಓನರ್ ಫ್ರಮ್ ಗುಂಡ್ಲುಪೇಟೆ ಅಂತಾನೆ. ಇನ್ನೊಂದು ಏನು ಗೊತ್ತಾಗ, ಈ ಥರ ಹೊರಗಡೆ ಊಟ ಮಾಡೋಕ್ಕೆ ಬಂದರೆ ಕೈಯಲ್ಲಿ ಫೋನ್ ಇಟ್ಕೊಂಡು ಊಟ ಮಾಡ್ತಿದ್ರೆ ನಿಜವಾಗ್ಲೂ ಊಟ ಮಾಡೋಕ್ಕೆ ಮಾಡಿದ ಫೀಲೇ ಬರಲ್ಲ.
ಏನೋ ಒಂಥರ ತಿಂದಿದ್ದು ಫೀಲೇ ಆಗಲ್ಲ. ದುಡ್ಡು ಕೊಟ್ಟರು ಅಂತ ಹೋಟ್ಲು ಪ್ರಮೋಷನ್ ಮಾಡ್ತಾ ಇದೆಯಾ ಅಂತಾರೆ ಯಾರಾದರೂ ನೋಡಿ ಆಮೇಲೆ ದಿ ಪೇಯ್ಡ್. ನನಗೆ ಫ್ರೀಯಾಗಿ ಕೊಟ್ಟರೆ ಸಾಕಾಗೈತೆ ಅನ್ನೋ ಥರ ಈಗ ಪರಿಸ್ಥಿತಿ. ಅದೇ ರೀತಿ ಪ್ರಮೋಷನ್ ಅಲ್ಲ, ಪ್ರಮೋಷನ್ ಆಗೋ ರೇಂಜಿಗೂ ಇಲ್ಲ. ನನ್ನ ಚಾನಲ್ ಸೈಜ್ ದೊಡ್ಡದು. ನಾನು ನಿಮ್ಮ ಡ್ಯಾಡಿ ಗೋಂಡ. ನಾನು ನಿಮ್ಮ ಒನನ ಊರಿನ ಅಶಿಕ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ನಾನು ಸುಮಂತ ಖಾಲಿ ಮಾಡ್ಬಿಟ್ಟ ಗೈಸ್. ನಾನು ಇನ್ನೂ ಖಾಲಿನೇ ಮಾಡಿಲ್ಲ. ನೀವು ವೀಡಿಯೋ ಮಾಡ್ಕೊಂಡು ತಿಂದರೆ ಲೇಟ್ ಆಗೋದು. ವೀಡಿಯೋ ಮಾಡ್ಕೊಂಡು ತಿಂತಾ ಇದ್ದೀನಿ. ಗೋವಾ ಹೋಗಿದ್ದಾಗ ನನ್ನ ಮೈಕ್ ಇದೆಯಲ್ಲ, ಮೈಕಿಂದ ಇದು ಮ್ಯಾಗ್ನೆಟ್ ಕಳೆದೋಗ್ಬಿಡ್ತದೆ ಗೈಸ್. ಅಲ್ಲಿ ಬ್ಯಾಗಿಗೆ ಟಚ್ ಆಗಿ ಹಂಗಾಗಿ ಮೈಕು ಇಟ್ಕೊಳಕ್ಕಾಗ್ತಿಲ್ಲ. ಮ್ಯಾಗ್ನೆಟ್ ಇರೋದು ಸುಮಂತಿಗೆ ಕೊಟ್ಟಿದ್ದೀನಿ ನಾನು. ಹ್ಯಾಂಡ್ಲ್ ಮಾಡೋಕೆ ಹಿಂಸೆ ಆಗ್ತದೆ. ಏನಾಯ್ತು ಹ್ಯಾಂಡ್ ಮಾಡ್ಕೊಂಡು ಇದು ಗುಂಡುಪೇಟೆ SRS ಜಾಗದಲ್ಲಿ. ಪೇಟೆ ಅಲ್ಲ, ಗುಂಡು ಪಲಾವ್. ಗುಂಡು ಪಲಾವ್ ಅಂತಾನೆ ಹೇಳಿದ್ದು. ಆ ಪೇಟೆ ಅಂದ ಅಲ್ಲ, ಸರಿ. ಟೇಸ್ಟ್ ಮಾಡ್ಕೊಂಡು ಬಂದ್ವಿ. ನೋಡಿ ಮಲ್ಲೇಶ್ವರಂ ಜಾಗದಲ್ಲಿ ಇರೋಂಥ ಬ್ರಾಂಚ್ ಇದು. ಮೋಸ್ಟ್ಲಿ ಒಂದು 2 ವರ್ಷ ಆಗಿರ್ಬೋದು ಅಷ್ಟೇ ಅನ್ಸುತ್ತೆ. ಮೈಟ್ ಬಿ. ಇದು ಎಷ್ಟಾಯ್ತು ಟೋಟಲ್? ಕಾಟನ್ ಪೇಟೆ ಕಾಟನ್ ಪೇಟೆ ಅಂತನಾ? ಇದಾ ಅದನ್ನ ಹಂಗೆ ಕರೆಯೋದು. SGS ನಾನ್ ವೆಜ್ ಗುಂಡು ಪಲಾವ್ ಕಾಟನ್ ಪೇಟೆ ಮತ್ತು ಹಳೆಪೇಟೆ ಕರೆಯಲ್ಪಡುವರು. ಇಷ್ಟ ಇದು ನಿಮಗೆ ಹೆಂಗೆ ಅನ್ನಿಸ್ತು? ನನಗೆ ಟೇಸ್ಟ್ ಅಂತೂ ನನಗೆ ಪರವಾಗಿಲ್ಲ. ನನಗೆ ಬಿರಿಯಾನಿ ಫೀಲ್ ಬರಲ್ಲ, ಬಟ್ ಸ್ಟಿಲ್ ಪಲಾವ್ ಅಂತ ಹೇಳ್ತಾರಲ್ಲ ಆ ರೇಂಜ್ಗೆ ಚೆನ್ನಾಗಿದೆ. ಅವನು ಎಲ್ಲಾದ್ರೂ ಬಿರಿಯಾನಿ ಅಂತ ಹೇಳಿ, ಪಲಾವ್ ಅಂತಾನೆ ಹೇಳಿರೋದು. ಬಿರಿಯಾನಿ ಅಂತ ನಾನು ಹೇಳಿಲ್ಲ. ಸೊ ಚೆನ್ನಾಗಿತ್ತು ಗೈಸ್ ಬಿರಿಯಾನಿ. ಈಗ ಏನಂತಂದ್ರೆ ನಾವು ಲಾಸ್ಟ್ ಟೈಮ್ ಹೋದ್ವಲ್ಲ ಪಲಾವ್ ತಾನೆ ತಿಂದಿದ್ದು, ಅದುವೇ ಅಲ್ಲಿ ಇದ್ರ ಹತ್ರ ಶಾಪಿಂಗ್ ಹೋದಾಗ. ಇದು ಚಿಕ್ಕಪೇಟೆ. ಹಾಂ, ಅದು ಕಂಪೇರ್ ಮಾಡಿದ್ರೆ ಇದು ಅಷ್ಟು ಮಜಾ ಅನಿಸ್ತಿಲ್ಲ. ಬಟ್ ನನಗೆ ಅದು ಸಖತ್ತಾಗಿ ಇಷ್ಟ ಆಯಿತು ಗೈಸ್. ಸಾಕು, ನನಗೆ ಕಂಪ್ಯಾರಿಟಿವ್ಲಿ ಇದೆ ಇಷ್ಟ. ಟೋಟಲ್ ಆಗಿ ಇದಕ್ಕೆ ಎಷ್ಟು ಕೊಡ್ತೀಯಾ? 5ಗೆ ಎಷ್ಟಕ್ಕೆ? 5ಗೆ 4. ಯಾಕೆ ಗ್ರೇವಿ ಕೊಡು. ಗ್ರೇವಿ ಇಲ್ವಲ್ಲ ಅದಕ್ಕೆ. ಗ್ರೇವಿ ನಾನು ಅಷ್ಟೇ ಗೈಸ್ 5ಗೆ 5ಗೆ 4.1 ಕೊಡ್ತೀನಿ. ಯಾಕಂದರೆ ಇಲ್ಲ ಗೈಸ್, ನಾನು ಕಡಿಮೆನೇ ಕೊಡ್ತೀನಿ. 3.8 ಕೊಡ್ತೀನಿ. ಯಾಕಂದ್ರೆ ಗ್ರೇವಿಲೇ ಏನಿಲ್ಲ, ಸೆಲ್ಫ್ ಸರ್ವಿಸ್ ಅನ್ನೋದೊಂದು. ಮತ್ತು ಇನ್ನೊಂದು ಏನಂತಂದರೆ ಕ್ವಾಂಟಿಟಿ ಆಫ್ ದ ಫುಡ್ ಮತ್ತು ಮೀಟು. ಸೊ ಆ ರೀಸನ್ಗೋಸ್ಕರ 3.8 ಕೊಡ್ತೀನಿ. ಇಷ್ಟ ಗೈಸ್ ಇವತ್ತಿನ ಬ್ಲಾಗು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಏನೋ ಸ್ಪೆಷಲ್ ವಿಡಿಯೋ ತರ್ತೀನಿ. ಡೈಲಿ ವ್ಲಾಗ್ಸಿಗೆ 2 ದಿವಸ ಆಯ್ತು ವಿಡಿಯೋ ಹಾಕ್ತಾರೆ. ಇವತ್ತು ಹಾಕ್ತೀನಿ. ಬಾಯ್ ಬಾಯ್. ಓಕೆ ಬಾಯ್ ಬಾಯ್.